ನಮಸ್ತೆ ಸ್ನೇಹಿತರೆ, ಸೌಮ್ಯಕೇವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಹೋಗ್ತಾ ಇದ್ದೀನಿ ಚನ್ನಪಟ್ಟಣದ ಹತ್ತಿರ ಇರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಇದು ತುಂಬಾ ವಿಶೇಷವಾದಂಥ ದೇವಸ್ಥಾನ. ಹಾಗೆಯೇ ಇಲ್ಲಿ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಕೂಡ ಇದೆ. ಸ್ನೇಹಿತರೆ, ಈ ದೇವಸ್ಥಾನ ಬಂದ್ಬಿಟ್ಟು ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಚನ್ನಪಟ್ಟಣದಿಂದ ಹೋಗ್ಬೇಕಂದ್ರೆ ಸುಮಾರು ಬಸ್ಗಳಾಗಲಿ ಆಟೋಗಳಾಗಲಿ ನಿಮಗೆ ಸಿಗುತ್ತೆ. ನೋಡಿ, ನೀವು ಚನ್ನಪಟ್ಟಣದಿಂದ ಬಸ್ಸಿಗೆ ಬಂದರೆ ಅಥವಾ ಆಟೋಗೆ ಬಂದರೆ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನೀವು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ದೇವಸ್ಥಾನದವರೆಗೂ. ಸ್ನೇಹಿತರೆ, ನೀವು ಓನ್ ವೆಹಿಕಲ್ಸಲ್ಲಿ ಬಂದರೂ ಕೂಡ ನಿಮಗೆ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲೆಲ್ಲ ಒಂದು 3-4 ಗ್ರೌಂಡ್ ಇದ್ದಾವೆ. ಇಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನ ಹೇಗಿದೆ ಹಾಗೂ ಈ ದೇವಸ್ಥಾನ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಶನಿವಾರ ಹಾಗೂ ಭಾನುವಾರ ದಿನ ಹಾಗೂ ಹಬ್ಬದ ದಿನಗಳಲ್ಲಿ ತುಂಬಾನೇ ರಶ್ ಇರುತ್ತೆ. ತುಂಬ ಜನ ಸೇರಿರ್ತಾರೆ. ಈ ದೇವಸ್ಥಾನ ಅಷ್ಟೊಂದು ವಿಶೇಷತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಕ್ಯೂ ಅಲ್ಲೇ ನಿಂತವರೆಲ್ಲರೂ ದೇವ್ರ ದರ್ಶನಕ್ಕಂತಾನೆ ಹೋಗ್ತಾ ಇದ್ದಾರೆ. ಎಷ್ಟು ರಶ್ ಇದೆ ನೋಡಿ ಒಳಗಡೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಕ್ಯೂ ಅಲ್ಲಿ ಹೋಗುವಾಗ ಹಲವಾರು ದೇವರ ಮೂರ್ತಿಗಳನ್ನು ಸಹ ನೋಡ್ಬೋದು. ಇಲ್ಲಿ ನವಗ್ರಹಗಳ ಮೂರ್ತಿಗಳಾಗಲಿ ಅಥವಾ ನಾಗರಕಲ್ಲು, ಶಿವಲಿಂಗ, ಆಮೇಲೆ ಪಾರ್ವತಿ ದೇವಿಯ ಮೂರ್ತಿಗಳು, ಬೇರೆ ಬೇರೆ ದೇವರ ಮೂರ್ತಿಗಳನ್ನ ನಾವು ಇಲ್ಲಿ ನೋಡಬಹುದು. ನೋಡಿ, ಇವತ್ತು ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ತುಂಬ ರಶ್ ಇದೆ. ಇವತ್ತು 3-4 ಅವರ್ ನಾವು ಬರೀ ಕ್ಯೂ ಅಲ್ಲೇ ನಿಂತಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದೇವ್ರ ದರ್ಶನ ಸಿಗೋಕ್ಕೆ. ತುಂಬಾ ರಶ್ ಇದೆ. ತುಂಬ ಜನ ಬಂದ್ಬಿಟ್ಟಿದ್ದಾರೆ.
ಸ್ನೇಹಿತರೆ, ದೇವರ ದರ್ಶನವನ್ನು ಮಾಡಿಕೊಂಡು ನಾವು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ ಹಿಂದ್ಗಡೆ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹವಿದೆ. ಈ ವಿಗ್ರಹದ ವಿಶೇಷತೆ ಏನಂದರೆ, ನಾವು ಮನಸ್ಸಿನಲ್ಲಿ ಏನಾದರೂ ಕೇಳಿಕೊಂಡು ₹1 ನಾಣ್ಯನ ಈ ಮೂರ್ತಿಗೆ ಅಂಟಿಸಿದರೆ ನಾವು ಕೇಳಿದ್ದು ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಈ ದೇವರಲ್ಲಿ ಆ ನಾಣ್ಯ ಏನಾದರೂ ಅಂಟಲಿಲ್ಲ ಅಂದರೆ ಅಥವಾ ಕೆಳಗಡೆ ಬಿದ್ದು ಹೋದರೆ ಅಂದರೆ ಸ್ವಲ್ಪ ಲೇಟಾಗಿ ನಾವು ಅಂದ್ಕೊಂಡಿರೋ ಕಾರ್ಯ ನೆರವೇರುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೇ ನೋಡಿ ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ದೇವಿಯ ವಿಗ್ರಹ. ಇದು ಸುಮಾರು 35,000 kg ತೂಕವಿದೆ. ಇದು 60 ಅಡಿ ಎತ್ತರವಿದೆ. ಹಾಗೆಯೇ ಈ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ. 2021 ಆಗಸ್ಟ್ 28ರಂದು ಈ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮುಂದ್ಗಡೆ ಒಂದು ಚಿಕ್ಕ ಚಾಮುಂಡೇಶ್ವರಿ ವಿಗ್ರಹವಿದೆ. ನೀವು ಪೂಜೆ ಏನಾದರೂ ಮಾಡಿಸ್ಬೇಕು ಅಂದರೆ ಈ ದೇವಿಗೆ ನೀವು ಪೂಜೆ ಮಾಡಿಸ್ಬಿಟ್ಟು ಹೋಗ್ಬೋದು. ಹಾಗೆಯೇ ಕೆಳಗಡೆ ಬಂದರೆ ಅರ್ಧನಾರೀಶ್ವರಿಯ ಒಂದು ವಿಗ್ರಹವನ್ನು ನೋಡ್ಬೋದು. ನೀವು ಅಲ್ಲಿ ಅರ್ಧನಾರೀಶ್ವರಿ ದೇವಿಯ ಮೂರ್ತಿಯ ಮುಂದೆ ಉಪ್ಪನ್ನು ಹಾಕಿರ್ತಾರೆ. ಅದು ಯಾಕೆ ಅಂತಂದರೆ, ಯಾರಿಗಾದರೂ ದೃಷ್ಟಿ ಆಗಿದ್ರೆ ಅಥವಾ ವಾಮಾಚಾರ ಏನಾದರೂ ಆಗಿದ್ರೆ ಈ ಒಂದು ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದುಬಿಟ್ಟು ಈ ದೇವಿ ಪೂಜೆ ಮಾಡಿ ದೃಷ್ಟಿಯನ್ನು ತೆಗೆದುಬಿಟ್ಟು ಹಾಕಿದರೆ ಅವ್ರಿಗೆ ಆಗಿರೋಂಥ ದೃಷ್ಟಿಯೆಲ್ಲ ಹೋಗುತ್ತೆ, ಹಾಗೂ ವಾಮಾಚಾರ ಆಗಿದ್ರೆ ಅದೂ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಉಪ್ಪನ್ನು ಹಾಕ್ತಾರೆ. ಹಾಗೆಯೇ ನಾವಿಲ್ಲಿ ವಿಷ್ಣುವಿನ 9 ಅವತಾರ ಮೂರ್ತಿಗಳನ್ನ ನಾವು ನೋಡ್ಬೋದು. ವಿಷ್ಣುವಿನ ಎಲ್ಲ ಅವತಾರಗಳನ್ನ ನಾವು ಇಲ್ಲಿ ಮೂರ್ತಿಯನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಸ್ನೇಹಿತರೆ, ಈ ತಾಯಿಯ ಒಂದು ವಿಶೇಷತೆ ಏನು ಅಂದರೆ, ನೀವು ಏನೇ ಬೇಡ್ಕೊಂಡು ತೆಂಗಿನಕಾಯಿಯನ್ನು ಕಟ್ಟಿದ್ರೆ ನಿಮ್ಮ ಬೇಡಿಕೆ ಈಡೇರುತ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಕಾಯಿಯನ್ನು ಮನೆಯಿಂದ ತರಬೇಕು ಅಂತೇನಿಲ್ಲ, ಇಲ್ಲಿ ದೇವಸ್ಥಾನದಲ್ಲೇ ಕೊಡ್ತಾರೆ. ಈ ದೇವಸ್ಥಾನದಲ್ಲಿ ಕಾಯಿನ 5 ವಾರ ಆಗಿರಲಿ, 7 ವಾರ ಆಗಿರಲಿ ಅಥವಾ 9 ವಾರ ನಾವು ಬೇಡ್ಕೊಂಡ್ಬಿಟ್ಟು ಕಾಯಿ ಕಟ್ಟಬೇಕಾಗುತ್ತೆ. ಈ ಹರಕೆ ಕಾಯಿನ ಕಟ್ಟಿದ ಮೇಲೆ ನಾವು ಇಲ್ಲಿ ಬಂದ್ಬಿಟ್ಟು ಅಷ್ಟು ವಾರನೂ ನಾವು ಪ್ರದಕ್ಷಿಣೆ ಹಾಕ್ಬಿಟ್ಟು ಕಾಯಿನ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದನ್ನೆಲ್ಲ ನೆರವೇರಿಸ್ತಾರೆ ಈ ದೇವಿ ಅಂತ ಇಲ್ಲಿ ಜನರ ನಂಬಿಕೆ.
ಸ್ನೇಹಿತರೆ, ಇಲ್ಲಿ ಬಸವಣ್ಣನ ನೋಡ್ತಾ ಇದ್ದೀರಲ್ವಾ, ಈ ಬಸವಣ್ಣನ ಸುತ್ತ ನಾವು 5 ಪ್ರದಕ್ಷಿಣೆ ಅಥವಾ 7 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆಗಳು, ನಾವು ಹರಕೆ ಎಷ್ಟು ಮಾಡ್ಕೊಂಡಿದ್ದೋ ಅಷ್ಟು ಪ್ರದಕ್ಷಿಣೆಗಳನ್ನ ಹಾಕ್ಬಿಟ್ಟು, ಅಷ್ಟು ಸುತ್ತುಗಳನ್ನ ಸುತ್ತಬಿಟ್ಟು ನಾವು ಕಾಯಿ ಹರಕೆಯನ್ನು ಇಲ್ಲಿ ಕಟ್ಬೋದು. ನೋಡಿ, ಇಲ್ಲಿ ಎಲ್ಲರೂ ಕಟ್ಟಿದ್ದಾರೆ, ಎಷ್ಟೊಂದು ಹರಕೆ ಕಾಯಿನ ಕಟ್ತಾ ಇದ್ದಾರೆ. ಸ್ನೇಹಿತರೆ, ಇದು ಜೀವಂತವಾಗಿರುವಂಥ ಒಂದು ಬಸಪ್ಪನವರ ಸನ್ನಿಧಿ. ಇಲ್ಲಿ ಜೀವಂತವಾಗಿರೋ ಬಸವಣ್ಣನ ನಾವು ನೋಡಬಹುದು. ಬನ್ನಿ, ಬಸಪ್ಪನವರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗೋಣ. ಸ್ನೇಹಿತರೆ, ಇಲ್ಲಿ ಪ್ರಸಾದದ ದಾಸೋಹ ಸೇವೆ ಕೂಡ ಇರುತ್ತೆ. ಪ್ರತಿನಿತ್ಯ ದಾಸೋಹ ನಡೀತಾನೆ ಇರುತ್ತೆ. ಇಲ್ಲಿ ಪ್ರತಿದಿನನೂ ಇಲ್ಲಿ ಸಾವಿರಾರು ಜನ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ವರ್ಷ ಪೂರ್ತಿ ಊಟ ಇರುತ್ತೆ ಇಲ್ಲಿ. ದಿನವಿಡೀ 3 ಹೊತ್ತು ಪ್ರಸಾದ ಸೇವನೆ ಮಾಡ್ಬೋದು ಇಲ್ಲಿ. ನೋಡಿದ್ರಲ್ವಾ ಸ್ನೇಹಿತರೆ, ಗೌಡಗೆರೆಯ ಚಾಮುಂಡೇಶ್ವರಿ ದೇವಿ ದೇವಸ್ಥಾನವನ್ನು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.